ಅಂಥವಳು ಆ ಪಾರ್ವತಿ ಅಂದಾಗ ಅವ್ರಿಗೆ ಸಮಾಧಾನ ಆಗುತ್ತೆ. ಆ ಕಥೆಯಲ್ಲಿ ನೀವು ಕೇಳಿದ್ದೀರಾ ಇದನ್ನು ಅಲ್ವಾ? ಎಲ್ಲಿದ್ದಾಳೆ ಅವಳು ಅಂತ ಹೇಳಿದ್ರೆ, ಒಂದು ಗಿಡ ಮರದಲ್ಲಿ ಇರಬಹುದು, ತಗೊಳ್ಳಿ, ಭೂಮಿ, ನೀರು, ಆಕಾಶ ಎಲ್ಲ ಪಂಚಭೂತಗಳಲ್ಲೂ ಹೋಗಿದ್ದಾಳೆ ಹೊರಗಡೆ ಬ್ರಹ್ಮಾಂಡದಲ್ಲಿ. ಅವಳು ಇಲ್ಲದೆ ಇರೋ ಜಾಗನೇ ಇಲ್ಲ, ಎಲ್ಲದರಲ್ಲೂ ಆವಿಸ್ಕೊಂಡ್ಬಿಟ್ಟಿದ್ದಾಳೆ. ನಾವು ಆ ಥರ ಫೀಲ್ ಮಾಡ್ಬೇಕು. ನಾನು ಒಂದ್ಸತಿ ಮೆಡಿಟೇಷನ್ ಮಾಡುವಾಗ ಹೇಳಲ್ಲ, ಗೋ ಬಿಯಾಂಡ್ ಬಿಯಾಂಡ್ ಬಿಯಾಂಡ್, ಎಲ್ಲಕ್ಕೂ ಮೀರಿ ಹೋಗಿ ನೀವು ಅಂತ. ಎಷ್ಟೋ ಸತಿ ನಿಮಗೆ ದೇಹದಿಂದ ನೀವು ಆಚೆ ಹೋಗಿ ಎಲ್ಲ ನೋಡಿ, ದೇಹ ಪಾಡು, ದೇಹ ಕೂತಿರಿ, ನೀವು ಅಲ್ಲಿ ಫೀಲ್ ಮಾಡಿ, ಸ್ಪೇಸ್ ಫೀಲ್ ಮಾಡಿ ಅಂತ ಹೇಳ್ತೀರೋ ನೀವು. ಆಗ ಒಂಥರ ನಿಮಗೆ ಫೀಲ್ ಆಗುತ್ತೆ. ಆ ದೇವಿ ಖುಷಿ ಅದು. ಅವಳು ಆ ಥರ ನೋಡಿದಾಗಲೇ ಅವಳು ಹಗುರವಾಗಿ ನಮ್ಮನ್ನು ಮೇಲೆ ಕೆತ್ತಾಳೆ, ಅವಳು ಹಗುರವಾಗ್ತಾಳೆ. ಅವಳನ್ನು ನಾವು ಭೂಮಿ ಮೇಲೆ ಇದ್ದು ಯಾವ ಥರ ನೋಡೋಕ್ಕೆ ಸಾಧ್ಯ ಅಂದರೆ, ಭೂಮಿ ಅಂದರೆ ಪ್ರಪಂಚ, ನಾನು ಕೂತಿದ್ದೀನಿ, ನೀವೆಲ್ಲ ಕೂತಿದ್ದೀರಾ, ಇದೇ ಮಾಯಾ ಪ್ರಪಂಚ ಅಲ್ವಾ? ಇದು ಮಾಯೆ ಅಲ್ಲದೆ ಇನ್ನೇನು? ನಮ್ಮಲ್ಲಿ ಆ ಮಾಯೆ ಸೇರಿಕೊಂಡಾಗ ಮೋಹ ಬರುತ್ತೆ. ಮಾಯೆನಲ್ಲಿ ಮೋಹ. ಆ ಮೋಹ ಏನು ಅಂದರೆ, ನಾವು ನೋಡ್ಕೋಬೇಕು. ನಮ್ಮ ಹತ್ರ 3 ಥರ ಮೋಹ ಇದೆ. ಒಂದು, ನಾವು ಪ್ರಾಣಿ ಆಗಿದ್ದರೆ ನಮ್ಮ ಮೋಹ ನಿದ್ರೆ, ಮೈಥುನ, ಊಟ, ಆಹಾರ, ನಿದ್ರೆ, ಮೈಥುನ, ಇದರಲ್ಲಿ ಮೋಹ. ಪ್ರಾಣಿಯಾಗಿದ್ದರೆ ಏನು ತಿನ್ನಲಿ, ಏನು ತಿನ್ನಲಿ, ಏನು ತಿನ್ನಲಿ, ಎಷ್ಟು ಮಲಗಲಿ, ಎಷ್ಟು ಮಲಗಿದ್ರೂ ಸಮಾಧಾನ ಇಲ್ಲ. ಭೋಗ, ಯಾವಾಗಲೂ ಇಂದ್ರಿಯ ಭೋಗ, ಇದು ಮೋಹನೇ ಅಲ್ವಾ? ಪ್ರಪಂಚದಲ್ಲಿ ಭೋಗದ ಮೋಹ. ಇಲ್ಲಪ್ಪ, ನಾನೊಂಚೂರು ಗೆದ್ದಿದ್ದೀನಿ ಅಂದರೆ ಆ ಮೋಹ ವಸ್ತುಗಳನ್ನು ಹಿಡಿಯುವಂಥ ಮೋಹ. ಜನಗಳನ್ನ ತಳ್ಳೋದು, ವಸ್ತುಗಳನ್ನ ಹಿಡಿಯೋದು, ಜನಗಳನ್ನ ಬಳಸ್ಕೊಳ್ಳೋದು, ಉಪಯೋಗಿಸ್ಕೊಳ್ಳೋದು, ಇದೆಲ್ಲ ನಮ್ಮ ರಾಜಸಿಕ್ ಗುಣ ಏನಿದೆ, ರಾಕ್ಷಸ ಗುಣ, ಅದರ ಮೋಹ. ಅದು ಆ ದೇವಿನೇ, ಅದು ದೇವಿನೇ. ಪ್ರಾಣಿಗಳಲ್ಲಿರುವಂಥ ಗುಣ ಇರೋದು ಪ್ರಾಣಿಗಳಲ್ಲಿರಬೇಕಾದ್ರೆ ಮನುಷ್ಯನಲ್ಲಿ ಹೊತ್ಕೊಂಡ್ಬಂದಿರೋದು ನಾವು. ರಜೋಗುಣ ರಾಕ್ಷಸರಲ್ಲಿ ಇರಬೇಕು, ನಮ್ಮ ಮನುಷ್ಯರು ನಾವು. ಅದು ಮಾತ್ರ ಇನ್ನೂ ಬಿಟ್ಟಿಲ್ಲ. ದೈವಿಕ ಗುಣ ಏನು? ಅಮ್ಮ, ನಿನ್ನ ಮೇಲೆ ಮೋಹ ಇರೋದೇ ದೈವಿಕ ಗುಣ. ನನಗಿನ್ಯಾವುದರಲ್ಲೂ ಮೋಹ ಇಲ್ಲ. ನಿನ್ನ ಮೇಲೆ ಮೋಹ ಅಮ್ಮ ನನಗೆ. ತಾಯಿ ಮೇಲೆ ಮೋಹ ನನಗೆ, ಅವಳ ಮೇಲೆ ಮೋಹ. ಈ ಮೋಹ ಎಲ್ಲ ಮೋಹ ನೀನೇ ಅಲ್ವಾ? ಅದನ್ನು ನಾವು ಹೇಳಬೇಕು. ಈ ಹೃದಯದಲ್ಲಿ ನೀನು ಇದೆಯಲ್ಲ, ಯಾಕೆ ಇಲ್ಲಿ ಇದೆಯಾ ಅಂದರೆ, ನನಗೆ ನಿನ್ನ ಮೇಲೆ ಪ್ರೀತಿ ಬರ್ತಾ ಇದೆ ಅಂದರೆ ನನಗೆ ನಿನ್ನ ಮೇಲೆ ಮೋಹ. ನೀನು ಇಲ್ಲಿದೆಯಾ ಅಂತ ನನಗೆ ಈ ದೇಹ ಬೇಕು, ನೀನು ಇದೆಯಾ ಅಂತ ನನಗಿಷ್ಟ, ಇನ್ನಿಲ್ಲದೆ ಇನ್ಯಾವುದಕ್ಕೂ ನನಗೆ ಬೇಡ. ನೀನು ಹೃದಯದಲ್ಲಿ, ನನ್ನ ಹೃದಯದ ಗುಹೆ ಒಳಗೆ ನೀನು ಇದೆಯಾ, ಅದಕ್ಕೆ ನನಗೆ ನನ್ನ ಕಂಡ್ರೆ ತುಂಬ ಇಷ್ಟ. ನಂಗೆ ಮೋಹ, ಆ ಸ್ವಮೋಹ. ಯಾಕೆ ಅಂದರೆ ಅವಳು ಇದ್ದಾಳೆ ಅಲ್ಲಿ, ಹೃದಯದಲ್ಲಿ ಇದ್ದಾಳೆ ಅವಳು, ಸೈಲೆಂಟಾಗಿ ಕೂತಿದ್ದಾಳೆ. ಈ ಜ್ಞಾನ ಇದು ಬರೀ ಮಾತಿನಲ್ಲ, ನಮಗೆ ಅನುಭವಕ್ಕೆ ಬರಬೇಕಾದ್ರೆ, ಅದಕ್ಕೆ ಹೇಳ್ತಾರೆ ಜ್ಞಾನ ಬರಬೇಕಾದ್ರೆ ಅವಳನ್ನು ಬ್ರಹ್ಮನ ಜ್ಞಾನ ಇದು, ಬ್ರಹ್ಮಜ್ಞಾನ ಇದು. ಅಹಂ ಬ್ರಹ್ಮಾಸ್ಮಿ, ನಾನೇ ನೀನು, ನನ್ನ ಹೃದಯದಲ್ಲಿ ಇರೋದು ನಾನು ನೀನು ಅಂತ ಬರಬೇಕಾದ್ರೆ, ತತ್ವಮಸಿ, ದೊಡ್ಡ ಸಿದ್ಧಾಂತಗಳೆಲ್ಲ, ರಹಸ್ಯಗಳು, ಇದೆಲ್ಲ ಅನುಭವಕ್ಕೆ ಬರಬೇಕಾದ್ರೆ ನಮಗೆ ಫಸ್ಟು ಬ್ರಹ್ಮನ ಹೆಂಡತಿಗೆ ಸರಸ್ವತಿನ ಜ್ಞಾಪಿಸ್ಕೊಳ್ಳಿ.